ಮದುವೆಯ ಮೊದಲ ರಾತ್ರಿಯ ಆ ಕೋಣೆ ಮೌನದಿಂದ ಎಕ್ಕಟ್ಟಿತ್ತು. ಹೂಗಳ ಸುಗಂಧ ಆ ಇಕ್ಕಟ್ಟಿನ ವಾತಾವರಣದಲ್ಲಿ ಉಸಿರುಗಟ್ಟಿಸುವಂತೆ ಅನ್ನಿಸ್ತಿತ್ತು. ಹಾಸಿಗೆಯ ಒಂದು ತುದಿಯಲ್ಲಿ ಮದುವೆಯ ರೇಷ್ಮೆ ಸೀರೆಯಲ್ಲಿ ಅಡಗಿ ಕುಳಿತಿದ್ದಾಳೆ ದಿಯಾ. ಅವಳ ಕಣ್ಣುಗಳಲ್ಲಿ ಕೇವಲ ಹೆದರಿಕೆ ಮತ್ತು ಕಣ್ಣೀರು ಮಾತ್ರ ಇತ್ತು. ಅವಳಿಗೆ ಈ ಮದುವೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಹೆತ್ತವರು ಬಲವಂತಕ್ಕೆ ಕುತ್ತಿಗೆ ಹೊಡೆದ್ಲೇ ಬಿಟ್ಟರೆ ಅಷ್ಟರಲ್ಲಿ ಬಾಗಿಲು ತೆರೆದು ಒಳಗೆ ಬಂದ ವಿಕ್ರಮ್. ಊರಿಗೆ ರಗಡ್ಡು ಮತ್ತು ಕೋಪಿಷ್ಟ ಅಂತ ತುಂಬ ಹೆಸರುವಾಸಿಯಾಗ್ಬಿಟ್ಟಿದ್ದಾನೆ. ಕೈಯಲ್ಲಿದ್ದ ಹಾಲಿನ ಲೋಟವನ್ನು ಮೇಜಿನ ಮೇಲಿಟ್ಟು ನೇರವಾಗಿ ದಿಯಾಳ ಹತ್ತಿರ ಬರ್ತಾ ಇದ್ದಾನೆ. ಅವನ ಬಲವಾದ ಹೆಜ್ಜೆಗಳ ಶಬ್ದಕ್ಕೆ ದಿಯಾಳ ಹೃದಯದ ಬಡಿತ ಜೋರಾಗ್ತಾನೆ ಇತ್ತು. ವಿಕ್ರಮ್ ಅವಳ ಹತ್ರ ಬಂದು ಅವಳ ಮುಖಾನ ನೋಡೋಕೆ ಪ್ರಯತ್ನಿಸ್ದ. ದಿಯಾ ಎದುರಿ ಇನ್ನಷ್ಟು ದೂರ ಸರಿದು ಹಾಸಿಗೆಯ ಕೊನೆ ತುದಿಗೆ ಹೋದ್ಲು. ಅವಳ ಈ ದೂರ ಸರಿಯುವಿಕೆ ವಿಕ್ರಮ್ನ ಕೋಪನ ನೆತ್ತಿಗೇರಿಸ್ಬಿಡ್ತು. ಯಾಕೆ ಅಂತ ನನ್ನನ್ನು ಕಂಡ್ರೆ ಅಷ್ಟೊಂದು ಅಸಹ್ಯವೇ ನಿಂಗೆ? ವಿಕ್ರಮ್ ಗರ್ಜಿಸ್ದ. ಪ್ಲೀಸ್ ನನ್ನ ಹತ್ರ ಬರಬೇಡಿ, ನನಗೆ ಸ್ವಲ್ಪ ಸಮಯ ಕೊಡ್ತೀರಾ? ದಿಯಾ ಕೈ ಮುಗಿದು ನಡುಗುವ ಧ್ವನಿಯಲ್ಲಿ ವಿನಂತಿಸಿದ್ಲು. ಸಮಯನ? ಯಾವ ಸಮಯ? ಹೆತ್ತವರು ಒಪ್ಪಿ ಶಾಸ್ತ್ರೋಕ್ತವಾಗಿ ಮದುವೆಯಾಗಿದೆ ಅಂದಮೇಲೆ ನೀನು ನನ್ನ ಹೆಂಡತಿ. ಈ ಕೋಣೆಯಲ್ಲಿ ನನ್ನ ಜೊತೆನೇ ಇರಬೇಕು. ನಿನ್ನ ಮೇಲೆ ನನಗೆ ಪೂರ್ತಿ ಎನ್ನುತ್ತಾ ವಿಕ್ರಮ್ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ತನ್ನತ್ತ ಎಳೆದನು. ಅವನ ಹಿಡಿತದ ಬಲಕ್ಕೆ ದಿಯಾಗೆ ನೋವಿನಿಂದ ಕಣ್ಣೀರು ದಾರಿ ದಾರಿಯಾಗಿ ಹರಿಯಲು ಆರಂಭಿಸಿತು. ಬಿಡಿ, ನನ್ನ ಕೈ ಬಿಡಿ ಪ್ಲೀಸ್, ನನಗೆ ತುಂಬ ನೋವಾಗ್ತಾ ಇದೆ. ದಿಯಾ ಕಿರ್ಚ್ಕೊಂಡ್ಳು. ಅವಳ ತಳಮಳ ಆ ಕೋಣೆಯ ಗೋಡೆಗಳಿಗೆ ಅಪ್ಪಳಿಸ್ತು. ನೋವಾದ್ರಾಗಲೇ ಈ ವಿಕ್ರಮ್ಗೆ ಯಾರೋ ಬೆನ್ನು ತೋರಿಸಿ ಹೋದ ಉದಾಹರಣೆ ಇವತ್ತಿನವರೆಗೂ ಇಲ್ಲ. ನೀನು ಬಲವಂತವಾಗಿ ಬಂದಿದ್ದೀಯೋ, ಖುಷಿಯಿಂದ ಬಂದಿದ್ದೀಯೋ ಅದು ನನಗೆ ಗೊತ್ತಿಲ್ಲ, ಬೇಕಾಗಿಲ್ಲ. ಆದರೆ ಈಗ ನೀನು ನನ್ನವಳು ಮಾತ್ರ. ವಿಕ್ರಮ್ನ ಕಣ್ಣುಗಳಲ್ಲಿ ಹಠ ಮತ್ತು ಕೋಪ ಒಟ್ಟಿಗೆ ಕುದೀತಾಯಿತು. ದಿಯಾಳ ಕಣ್ಣೀರು ತಡೆಯಲ್ಲದೆ ಹರಿತಾನೇ ಇತ್ತು. ಅವಳು ಅವನ ಕಾಲಿಗೆ ಬೀಳುವಂತೆ ಮಂಡಿಯೂರಿ ಸೋತು ಕುಳಿತುಕೊಂಡ್ಳು. ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನನ್ನು ಬಿಟ್ಬಿಡಿ. ನನ್ನ ಮನಸ್ಸು ಇನ್ನೂ ಈ ಮದುವೆಯನ್ನು ಒಪ್ಕೊಳ್ಳೋಕೆ ತಯಾರಿಲ್ಲ. ಇದೊಂದು ಬಲವಂತದ ಮದುವೆ, ನನ್ನನ್ನು ಇವತ್ತು ಕ್ಷಮಿಸ್ಬಿಡಿ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾ ವಿನಂತಿಸ್ಕೊಂಡ್ಳು. ಅವಳ ನಿರಂತರ ಅಳು ಮತ್ತು ಪ್ರತಿರೋಧ ವಿಕ್ರಮ್ನ ಅಹಂಕಾರಕ್ಕೆ ಧೂಳನ್ನು ಎಬ್ಬಿಸ್ತು. ಅವನಿಗೆ ಅವಳ ಮೇಲಿದ್ದ ಹಕ್ಕು ಚಲಾಯಿಸುವ ಆಸೆಗಿಂತ ಅವಳ ನಡವಳಿಕೆಯಿಂದ ತೀವ್ರ ಕೋಪ ಅನ್ನೋದು ಬಂದಿತ್ತು. ಹಿಡಿದಿದ್ದ ಅವಳ ಕೈಯನ್ನು ಒಮ್ಮಿಂದೊಮ್ಮೆಗೆ ಜೋರವಾಗಿ ಕೊಡೆದುಬಿಟ್ಟ. ಸರಿ, ನಿನ್ನ ಈ ಕಣ್ಣೀರಿನ ನಾಟಕ ನನಗೆ ಬೇಕಾಗಿಲ್ಲ. ನನ್ನ ಹಾಸಿಗೆಯ ಮೇಲೆ ಮಲಗುವ ಯೋಗ್ಯತೆಯೂ ನಿನಗಿಲ್ಲ ಎಂದು ಅಬ್ಬರಿಸಿದ ವಿಕ್ರಮ್ ಅವಳನ್ನು ಹಾಸಿಗೆಯಿಂದ ಕೆಳಗೆ ತಳ್ಳುವಂತೆ ಮಾಡ್ತಾನೆ. ಇವತ್ತಿನಿಂದ ನಿನ್ನ ಜಾಗ ಈ ನೆಲವೇ, ಅಲ್ಲಿಯೇ ಬಿದ್ದುಕೋ ಅಂತ ಜೋರಾಗಿ ಕೋಪದಲ್ಲಿ ಕೂಗಾಡ್ದ. ನೆಲದ ಮೇಲೆ ಪಾಪ ಬಿದ್ದ ದಿಯಾ ತನ್ನ ಸೀರೆಯನ್ನು ಗಟ್ಟಿಯಾಗಿ ಮುದುಡಿಕೊಂಡು ಕೋಣೆಯ ಒಂದು ಮೂಲೆಯಲ್ಲಿ ಕುಳಿತು ಬಿಕ್ಕಳಿಸತೊಡಗಿದ್ಲು. ಅವಳಿಗಂತೂ ಅತೀವವಾದ ನೋವು, ಸಂಕಟ ಮತ್ತು ಒಬ್ಬಳೇ ಅನ್ನುವಂತಹ ಒಂದು ಒಂಟಿತನ ಕಾಡ್ತಾ ಇತ್ತು. ವಿಕ್ರಮ್ ಕೋಪದಿಂದ ಹಾಸಿಗೆಯ ಮೇಲೆ ಮಲಗಿ ಕಣ್ಣು ಮುಚ್ಚಿದ್ರೂ ಕೂಡ ಅವನ ಉಸಿರಾಟದ ವೇಗ, ಇಬ್ಬರ ನಡುವಿನ ತಳಮಳ ಮತ್ತು ಕಹಿ ವಾತಾವರಣವನ್ನು ಎತ್ತಿ ತೋರಿಸ್ತಾ ಇತ್ತು. ಆ ರಾತ್ರಿ ಇಬ್ಬರ ನಡುವೆ ದ್ವೇಷದ ಮತ್ತು ಹೆದರಿಕೆಯ ದೊಡ್ಡ ಗೋಡೆಯೊಂದು ನಿರ್ಮಾಣವಾಗಿತ್ತು. ನೆಲದ ಮೇಲೆ ಬಿದ್ದ ದಿಯಾ ತನ್ನ ಸೀರೆಯನ್ನು ಗಟ್ಟಿಯಾಗಿ ಮುದುಡಿಕೊಂಡು ಕೋಣೆಯ ಒಂದು ಮೂಲೆಯಲ್ಲಿ ಕುಳಿತು ಬಿಕ್ಕಳಿಸತೊಡಗಿದ್ಲು. ವಿಕ್ರಮ್ ಕೋಪದಿಂದ ಹಾಸಿಗೆಯ ಮೇಲೆ ಮಲಗಿ ಕಣ್ಣನ್ನು ಮುಚ್ಚಿದ್ರು. ಅವನ ಉಸಿರಾಟದ ವೇಗ, ಇಬ್ಬರ ನಡುವಿನ ತಳಮಳ ಮತ್ತು ಕಹಿ ವಾತಾವರಣವನ್ನು ಎತ್ತು ತೋರಿಸ್ತಾ ಇತ್ತು. ಆದರೆ ವಿಕ್ರಮ್ನ ಕೋಪ ಅಷ್ಟಕ್ಕೆ ತಣ್ಣಗಾಗಲಿಲ್ಲ. ಹಾಸಿಗೆಯ ಮೇಲೆ ಮಲಗಿದ್ರೂ ಕೂಡ ಅವನ ಕಿವಿಗೆ ದಿಯಾಳ ನೋವು, ಸಣ್ಣ ಬಿಕ್ಕಳಿಕೆಯ ಶಬ್ದ, ಅಳು, ಅವಳ ತಳಮಳದ ಉಸಿರಾಟ ಕೇಳಿಸ್ತಾನೆ ಇತ್ತು. ಇಡೀ ಊರೇ ತನ್ನ ಹೆಸರಿಗೆ ಎದುರಿ ನಡುಗುವಾಗ ತನ್ನ ಹೆಂಡತಿ ತನ್ನನ್ನು ನಿರಾಕರಿಸಿ ನೀನು ಬೇಡ ಅಂತ ದೂರ ಸರಿದದ್ದು ಅವನ ರಗಡ್ ಅಹಂಕಾರಕ್ಕೆ ತೀವ್ರವಾಗಿ ಪೆಟ್ಟಾಯಿತು, ಬೇಸರ ಆಯಿತು. ಅವರು ತಟ್ಟನೆ ಹಾಸಿಗೆಯಿಂದ ಎದ್ದು ಕುಳಿತುಕೊಳ್ತಾನೆ. ಅವನ ಕಣ್ಣುಗಳು ಕೋಪದಿಂದ ಮತ್ತಷ್ಟು ಕೆಂಪಗಾಗಿದ್ವು. ನೆಲದ ಮೇಲೆ ಮಂಡಿಯೂರಿ ಅಳುತ್ತಿದ್ದ ದಿಯಾಳ ಹತ್ತಿರ ಬಂದವನೇ ಅವಳ ಕಡೆಗೆ ರೋಷದಿಂದ ನೋಡ್ತಾನೆ. ನನ್ನನ್ನು ಇಷ್ಟಪಡದ, ನನ್ನ ಸ್ಪರ್ಶವನ್ನು ಸಹಿಸದ ನಿನಗೆ ನನ್ನ ರೂಮಿನ ಬೆಡ್ ಮೇಲೆ ಮಾತ್ರ ಜಾಗ ಇಲ್ಲ, ಅದರಲ್ಲೂ ನನ್ನ ನೆರಳಲ್ಲೂ ನೆಮ್ಮದಿಯಾಗಿ ಮಲಗೋ ಹಕ್ಕು ನಿನಗಿಲ್ಲ
ಅಂತ ಹೇಳಿ ಕೋಪದಲ್ಲಿ ಗದ್ದರಿಸ್ತಾನೆ. ಅಷ್ಟೇ ಕೋಪದ ಭರದಲ್ಲಿ ವಿಕ್ರಮ್ ಹಾಸಿಗೆ ಮೇಲಿದ್ದ ದಿಂಬು ಮತ್ತು ಬೆಡ್ಶೀಟನ್ನು ತಟ್ಟನೆ ಎಳೆದು ದಿಯಾಳ ಮುಖದ ಮುಂದೆಯೇ ನೆಲಕ್ಕೆ ಜೋರಾಗಿ ಎಸೆದು ಬಿಡ್ತಾನೆ. ಈ ವಿಕ್ರಮ್ನ ಕೋಣೆಯಲ್ಲಿ ಇರಬೇಕಾದರೆ ಅವನ ನಿಯಮದಂತೆ ಅವನಿಗೆ ಇಷ್ಟ ಬಂದ ಹಾಗೆ ಇರಬೇಕು. ನಿನ್ನ ಈ ಕಣ್ಣೀರಿನ ನಾಟಕ, ನಿನ್ನ ಅಹಂಕಾರ ನನ್ನ ಹಾಸಿಗೆಯ ಮೇಲೆ ನಡೆಯಲ್ಲ. ಇವತ್ತಿನಿಂದ ನಿನ್ನ ಜಾಗ ಈ ಶೀತಲ ನೆಲವೇ, ಅಲ್ಲಿಯೇ ಬಿತ್ಕೊಂಡೇ ಇರು ಅಂತ ಹೇಳಿ ಅಬ್ಬರಿಸ್ತಾನೆ. ಅವನಿಗೆ ತನ್ನ ಹೆಂಡತಿಯನ್ನು ತನ್ನವಳನ್ನಾಗಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಒಳ ಅಹಮ್ಮು. ಅದನ್ನು ಹೇಗೆ ತಗೋಬೇಕು ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ. ದಿಯಾಗೆ ಜಗತ್ತೇ ಶೂನ್ಯವಾದಂತಾಯಿತು. ಹೆತ್ತವರ ಹಾಸಿಗೆಗೆ ಕುತ್ತಿಗೆ ಕೊಟ್ಟು ಅಪರಿಚಿತನ ಕೈ ಹಿಡಿದು ಬಂದ ತನಗೆ ಈ ಕಠಿಣ ರಾತ್ರಿ ಕಾಯ್ದಿರಿಸಿದ್ದೆ ಎಂದು ಅವಳು ಅಂದ್ಕೊಂಡೇ ಇರಲಿಲ್ಲ. ಅವಳ ಅತ್ಯಂತ ಸೂಕ್ಷ್ಮ ಮನಸ್ಸು ಈ ರಗಡ್ ನಾಯಕನ ಕಠಿಣ ನಡವಳಿಕೆಗೆ ಪೂರ್ತಿಯಾಗಿ ನಡುಗು ಹೋಗಿತ್ತು. ಅವಳ ಅಸಹಾಯಕತೆ ಕಣ್ಣೀರಿನ ರೂಪದಲ್ಲಿ ಧಾರೆ ಧಾರೆಯಾಗಿ ಹರಿತು. ಮುಖದ ಮೇಲಿನ ಕಣ್ಣೀರನ್ನು ಒರೆಸುತ್ತಾ ನಡುಗುವ ಕೈಗಳಿಂದ ನೆಲದ ಮೇಲೆ ಬಿದ್ದಿದ್ದ ಆ ದಿಂಬನ್ನು ಸರಿಪಡಿಸ್ಕೊಂಡು ತಣ್ಣಗಿದ್ದ ನೆಲದ ಮೇಲೆ ಮುದುಡಿ ಮಲಗಿದ್ಲು. ಸೀರೆಯ ಸೆರಗನ್ನು ತನಗೆ ಆಸರೆಯಾಗಿರಿಸಿಕೊಂಡು ಜೋರಾಗಿ ಬಿಕ್ಕಳಿಕೆ ಹೊರಬರದಂತೆ ಬಾಯನ್ನು ಕೈಯಿಂದ ಒತ್ತಿ ಹಿಡಿದು ಕಣ್ಣನ್ನು ಮುಚ್ಕೊಂಡ್ಳು. ವಿಕ್ರಮ್ ವಾಪಸ್ ಹೋಗಿ ಹಾಸಿಗೆ ಮೇಲೆ ಮಲಗಿದನಾದರೂ ಅವನಿಗೆ ನಿದ್ದೆ ಹತ್ತಿರವೂ ಸುಳ್ಳಿಲ್ಲ. ಕೋಪದ ಉನ್ಮಾದ ಸ್ವಲ್ಪ ಇಳಿದಾಗ ಕೋಣೆಯ ಮೂಲೆಯಲ್ಲಿ ಅಸಹಾಯಕತೆಯಿಂದ ಸಣ್ಣ ಅಕ್ಕಿಯಂತೆ ಮುದುಡಿ ಮಲಗಿದ್ದ ದಿಯಾಳ ಕಡೆಗೆ ಅವನ ದೃಷ್ಟಿ ಹರಿತು. ಅವಳ ಸಣ್ಣ ನಡುಕ, ಬಿಕ್ಕಳಿಸುವ ಧ್ವನಿ ಅವನ ಕಠಿಣ ಮನಸ್ಸಿನಲ್ಲೋ ಒಂದು ಸಣ್ಣ ತಳಮಳವನ್ನು ಸೃಷ್ಟಿಸಿತು. ಅವಳ ಅಸಹಾಯಕತೆ ಅವನ ಅಹಂಕಾರವನ್ನು ನಿಧಾನವಾಗಿ ಕರಗಿಸುವಂತೆ ಇತ್ತು. ದೂರದಿಂದಲೇ ಕತ್ತಲಲ್ಲಿ ಅವಳನ್ನೇ ದಿಟ್ಟಿಸುತ್ತಾ ವಿಕ್ರಮ್ ಕಹಿಯಾದ ಭಾವನೆಗಳ ಸುಳಿಯಲ್ಲಿ ಸಿಲುಕಿದನು. ಆ ರಾತ್ರಿ ಅವರಿಬ್ಬರ ನಡುವಿನ ಅಂತರ ಕೇವಲ ಹಾಸಿಗೆ ಮತ್ತು ನೆಲದ್ದಾಗಿರಲಿಲ್ಲ. ಅದು ಅಹಂಕಾರ ಮತ್ತು ಅಸಹಾಯಕತೆಯ ನಡುವಿನ ದೊಡ್ಡ ಕಂದಕವಾಗಿತ್ತು. ಆ ಇಡೀ ರಾತ್ರಿ ಇಬ್ಬರಿಗೂ ಕೂಡ ಯುಗದಂತೆ ಕಳಿತು. ಕತ್ತಲಿನಲ್ಲಿ ನೆಲದ ಮೇಲೆ ಮುದುಡಿ ಮಲಗಿದ್ದ ದಿಯಾಳನ್ನು ನೋಡ್ತಿದ್ದ ವಿಕ್ರಮ್ಗೆ ಎಲ್ಲೋ ಒಂದು ಕಡೆ ತಾನು ಮಾಡುತ್ತಿರುವುದು ಮಹಾ ಅಪರಾಧ, ತಪ್ಪು ಅಂತ ಅನಿಸೋಕೆ ಶುರುವಾಯಿತು. ಬೆಳಗಿನ ಜಾವದ ತಣ್ಣನೆಯ ಗಾಳಿ ಕೋಣೆಯೊಳಗೆ ಬೀಸ್ತಿದ್ದಾಗ ನೆಲದ ಶೀತಲತೆಗೆ ದಿಯಾ ಚಳಿಯಿಂದ ತರತರನೆ ನಡುಗುತ್ತಿರುವುದು ವಿಕ್ರಮ್ನ ಒಂದು ಗಮನಕ್ಕೆ ಬರುತ್ತೆ. ಅವಳ ಮುಖದ ಮೇಲಿದ್ದ ಕಣ್ಣೀರಿನ ಕಲೆಗಳು ಇನ್ನೂ ಒಣಗಿರಲಿಲ್ಲ. ಅವನೊಳಗಿದ್ದ ಕಠಿಣ ಕೋಪ ನಿಧಾನವಾಗಿ ಕರಗಿ ಅಪರಾಧ ಪ್ರಜ್ಞೆ ಅನ್ನೋದು ಮೂಡುತ್ತೆ. ಹಾಸಿಗೆಯಿಂದ ಎದ್ದ ವಿಕ್ರಮು ಮೆಲ್ಲನೆ ನಡೆದು ಬಂದು ದಿಯಾಳ ಹತ್ತಿರ ಬಂದು ಕುಳಿತುಕೊಳ್ತಾನೆ. ಅವಳ ಮುಖದ ಮೇಲೆ ಬಿದ್ದಿದ್ದ ಮುಂಗುರುಳನ್ನು ಮೃದುವಾಗಿ ಸರಿಸ್ತಾ. ಅವನ ಕಠಿಣವಾದ ಕೈಗಳು ಈ ಬಾರಿ ಅವಳನ್ನು ನೋಯಿಸಲಿಲ್ಲ, ಬದಲಿಗೆ ಅತ್ಯಂತ ರೊಮ್ಯಾಂಟಿಕ್ ಹಾಗೂ ಮಮತೆಯ ಸ್ಪರ್ಶ ಅದಾಗಿತ್ತು. ಮೆಲ್ಲನೆ ಅವಳನ್ನು ಎತ್ತಿ ಹಾಸಿಗೆಯ ಮೇಲೆ ಮಲಗಿಸ್ತಾನೆ. ಹೊದಿಕೆಯನ್ನು ಒದಿಸ್ತಾನೆ. ಅವಳು ಚಳಿಗೆ ತರತರನೆ ನಡುಗ್ತಾ ಇದ್ಲು. ಅವಳು ನಿದ್ದೆಯಲ್ಲೇ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಾಗ ವಿಕ್ರಮ್ನ ಹೃದಯ ಮೊದಲ ಬಾರಿಗೆ ನಿರಾಳವಾಯಿತು. ಮರುದಿನ ಬೆಳಗ್ಗೆ ದಿಯಾ ಕಣ್ಬಿಟ್ಟಾಗ ತಾನು ಹಾಸಿಗೆಯ ಮೇಲಿರುವುದನ್ನು ಕಂಡು ಆಶ್ಚರ್ಯ ಪಡ್ತಾಳೆ. ಎದುರಿಗೆ ವಿಕ್ರಮ್ 2 ಕಪ್ ಬಿಸಿ ಬಿಸಿಯಾದ ಕಾಫಿ ಕಪ್ಪನ್ನು ಹಿಡಿದು ನಿಂತಿದ್ದ. ಅವನ ಕಣ್ಣುಗಳಲ್ಲಿ ನೆನ್ನೆಯ ಕೋಪ ಖಂಡಿತ ಇರಲಿಲ್ಲ, ಬದಲಿಗೆ ಒಂದು ಹೊಸ ಗೌರವವಿತ್ತು. ದಿಯಾ, ನೆನ್ನೆ ರಾತ್ರಿ ನಾನು ನಿನ್ನ ಹತ್ತಿರ ನಡೆದುಕೊಂಡ ರೀತಿ ತಪ್ಪಾಗಿತ್ತು. ಈ ಮದುವೆ ನಿನಗೆ ಬಲವಂತ ಆಗಿರ್ಬೋದು, ಆದರೆ ನನ್ನ ಪ್ರೀತಿ ಬಲವಂತದ್ದಲ್ಲ. ನಿನ್ನ ಮನಸ್ಸು ನನ್ನನ್ನು ಒಪ್ಕೊಳ್ಳೋವರೆಗೂ ನಾನು ಖಂಡಿತ ಕಾಯ್ತೀನಿ. ಅಲ್ಲಿವರೆಗೆ ನಮ್ಮ ನಡುವೆ ಯಾವುದೇ ಬಲವಂತ ಇರೋದಿಲ್ಲ, ಹಿಂಸೆ ಇರೋದಿಲ್ಲ ಎನ್ನುತ್ತಾ ಕಾಫಿ ಕಪ್ಪನ್ನು ಅವಳ ಕೈಗೆ ಪ್ರೀತಿಯಿಂದ ಇಡ್ತಾನೆ. ವಿಕ್ರಮ್ನ ಈ ರೀತಿಯ ಹಠಾತ್ ಬದಲಾವಣೆ ಮತ್ತು ತಾಳ್ಮೆಯ ಮಾತುಗಳು ದಿಯಾಳ ಮನಸ್ಸಿನಲ್ಲಿದ್ದ ಹೆದರಿಕೆಯನ್ನು ದೂರ ಮಾಡಿದವು. ಅವನ ಕಣ್ಣುಗಳಲ್ಲಿ ತನಗಾಗಿ ಕಾಡ್ತಾ ಇದ್ದ ಪ್ರೀತಿ ಅವಳಿಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ಅವಳು ಮುಗುಳ್ನಗುತ್ತಾ ಕಾಫಿ ಕಪ್ಪನ್ನು ಸ್ವೀಕರಿಸಿದ್ಲು. ಇಬ್ಬರ ನಡುವಿನ ಕಹಿಯಾದ ಗೋಡೆ ಕರಗಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್, ಒಂದು ಸುಂದರವಾದ ಸಂಸಾರದ ಹಾದಿ ಅಲ್ಲಿಂದ ಆರಂಭವಾಗೋಕ್ಕೆ ನಾಂದಿ ಆಯಿತು. ಕಥೆಯ ಒಂದು ಅಂತಿಮ ಸಂದೇಶ ಇದೆ, ಫೈನಲ್ ಮೆಸೇಜ್ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳಿ. ವಿವಾಹ ಅನ್ನುವಂಥದ್ದು ಕೇವಲ 2 ದೇಹಗಳ ಬಲವಂತದ ಮಿಲನ ಖಂಡಿತ ಅಲ್ಲ. ಅದು 2 ಮನಸ್ಸುಗಳು, ನಂಬಿಕೆ ಮತ್ತು ಪರಸ್ಪರರ ಗೌರವದ ಪವಿತ್ರ ಬಂಧ. ಯಾವುದೇ ಮದುವೆ ಬಲವಂತದಿಂದ ಅಥವಾ ಹಕ್ಕನ್ನು ಚಲಾಯಿಸೋದ್ರಿಂದ ಯಶಸ್ವಿ ಖಂಡಿತ ಆಗೋದಿಲ್ಲ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಈತ ಹೀಗೆ
ಈಕೆ ಹೀಗೇನೆ, ಅವಳದೊಂದು ಫಾಲ್ಟ್ ಇದೆ, ಅದನ್ನು ಒಪ್ಕೊಳ್ಳೋಣ ಅಂತ ಹೇಳಿ ಸಂಗಾತಿಯ ಭಾವನೆಗಳಿಗೆ ಮನ್ನಣೆ ನೀಡಿದಾಗ ಮಾತ್ರ ಸಂಸಾರ ಅನ್ನೋಂತಹ ದೋಣಿ ಸುಗಮವಾಗಿ ಸಾಗ್ತದೆ. ಪ್ರೀತಿ ಗೆಲ್ತದೆ. ಆಟದಿಂದಲ್ಲ, ತಾಳ್ಮೆಯ ನಡೆ ಬಹಳ ಮುಖ್ಯ.